ಏನ್ರಿ ಅತ್ಯಾರ ಆರಾಮ್ ಗಾಳಿ ಕುತ್ಕೊಂಡ್ಬಿಟ್ಟಿರಲ್ಲ ಹೊರಗಡೆ. ಹ್ಞೂ ರೀ ಹೇಳಿ ಅಂದ್ರೆ ಒಳಗಡೆ ಸೆಕೆಗೆ ಕುತ್ಕೊಳಕ್ಕೆ ಆಗಲ್ಲ ನೋಡ್ರಿ. ಅದಕ್ಕೆ ಸಂಜೆಗೆ ಆರಾಮ್ ತಂಪ ಗಾಳಿ ಬೀಸಿತ್ತಲ್ಲ, ಅದು ಅಲ್ಲ ಒಂದು ಸ್ವಲ್ಪ ಮೋಡ ಆದಂಗೆ ಆಗಿತ್ತಲ್ಲ, ಹಾಗಾಗಿ ಹೊರಗಡೆನೇ ಕುತ್ಕೊಂಡಿನಿ ನೋಡ್ರಿ. ಅಂದಂಗೆ ಗಾಳಿ ಅಂದ್ರೆ ನೀವು ಒಮ್ಮಿಗೆ ಲೇಟಾಗಿ ಬರ್ತೀನಿ ಇವತ್ತು, ಏನೋ ಒಂದು ಸ್ವಲ್ಪ ಕೆಲಸ ಐತಿ ಹಂಗೆ ಹಿಂಗೆ ಅಂತ ಅಂದಿದ್ರಿ. ಯಾಕೆ ಲಗುನ ಬಂದ್ಬಿಟ್ಟಿರಲ್ಲ? ಅಯ್ಯ, ಅಲ್ಲಿ ಬರಾಕುಂತಿದ್ದ ಚಂದ್ರು ಮತ್ತು ಕೃಷ್ಣ ಅಲ್ಲ, ಅವರು ಬಂದ್ರ ಮನೆಗೆ? ಏನು ರೀ ಹೇಳಿ ಅಂದ್ರೆ ಇದು ಇವತ್ತು ಯಾಕೆ ಲಗುನ ಬಂದ್ಬಿಟ್ಟಿರಲ್ಲ ಅಷ್ಟ್ರು? ಅಯ್ಯೋ ಅತ್ಯಾರ ನಿಮ್ಗೆ ಗೊತ್ತಿಲ್ಲನ್ರಿ, ಲಲಿತಾ ಮತ್ತು ಸವಿತಾ ಏನೋ ಫೋನ್ ಹಚ್ಚಿದ್ರಂತ, ಒಂದು ಸ್ವಲ್ಪ ಮನ್ಯಾಗ ಮಾತಾಡೋದೈತಿ ಲಘುನ, ಎಲ್ಲರೂ ಲಘುನ ಬರ್ರಿ ಮನೆಗೆ ಅಂತ ಹೇಳಿದ್ರಂತ. ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಪಂಚಾಯತ್ ಕೆಲಸ ಇತ್ತು, ಅಲ್ಲಿಗೂ ಹೋಗೋದು ಬಿಟ್ಟು ಮನೆಗೆ ಬಂದೀನಿ ನೋಡ್ರಿ. ಹೌದನ್ರಿ ಹೇಳಿ ಅಂದ್ರೆ ಅಯ್ಯೋ ಹೌದು, ಏನೋ ಅನ್ನ ಕುಂತಿದ್ರು. ಅದು ಹೌದು, ಏನೋ ಮಾತಾಡೋದೈತಿ ಏನೋ ಅನ್ನ ಕುಂತಿದ್ರು. ನಾನು ಅವಾಗ ಯಾರ್ದೋ ಫೋನ್ ಬಂದಂಗೆ ಆಯ್ತು, ಅಷ್ಟೊತ್ತಿಗೆ ನಾ ಹೊರಗಡೆ ಬಂದುಬಿಟ್ಟೆ. ಹೌದ್ರಿ ಹೇಳಿ ಅಂದರೆ ಏನೋ ಅನ್ನ ಕುಂತಿದ್ರು. ಸರಿ ಕುತ್ಕೋರಿ ಹೇಳಿ ಅಂದ್ರೆ ಕುತ್ಕೋರಿ, ಹಂಗೆ ನಿಂತ್ಕೊಂಡು ಮಾತಾಡ್ಕೊಂತೀರಲ್ಲ. ಏನು ಹೋಗಿ ಕೈಕಾಲು ಮುಖ ತೊಗೊಂಬರ್ತೀರಾ ಮನ್ಯಾಗ? ಯಪ್ಪ ಈಗಾರ ಬಂದೀನಿ ರೀ ಅತ್ಯಾರ, ಕುತ್ಕೋತೀನಿ. ಬೇಕಾರೆ ಆಮೇಲೆ ಇನ್ನೂ ಸ್ವಲ್ಪ ತಡದ ಹೆಂಗೆ ಸಂಜೆ ಆಗ್ಬಿಡ್ತೈತಲ್ಲ 6 ಗಂಟೆ, ಅವಾಗ ಬೇಕಾರೆ ಕೈಕಾಲು ಮುಖ ತಗೋತೀನಿ. ಕುತ್ಕೋರಿ ಹಂಗಾರ. ಯಮ್ಮ ಎಲ್ಲದಾಳ್ಬೇಕಿ ಲಲಿತಾ? ಏನೋ ಮಾತಾಡೋದೈತಿ ಅರ್ಜೆಂಟ್ ಮನೆಗೆ ಬರ್ರಿ ಅಂತ ಹೇಳಿ ಕರ್ಸಿದ್ಲು, ಇಲ್ಲಿ ನೋಡಿದ್ರೆ ಕಾಣವಳ್ಳಲ್ಲ. ಅಯ್ಯ ಏನೋ ಮಾತಾಡೋದಿತ್ತಂತಂದಾಗ ಏನಾರು ಇಂಪಾರ್ಟೆಂಟ್ ಮಾತಾಡೋದಿರ್ತೈತಿ, ಅದಕ್ಕೆ ಕರೆಸಿರ್ತಾರೆ. ಇಲ್ಲಾಂದ್ರೆ ಅವ್ರೇನು ಹುಚ್ಚಿಡ್ತೈತಾನೆ ನಿಮ್ಮನ್ನು ಸುಮ್ಮನೆ ಕರೆಸಿಲ್ ಕುಂದ್ರಸಾಕ? ಕುತ್ಕೋರಿ, ಬರ್ತಾರೆ. ಒಳಗಡೆ ಏನಾರು ಕೆಲಸ ಮಾಡಕ್ಕಂತಾರೆ ಏನೋ ಗೊತ್ತಿಲ್ಲ, ಬರ್ತಾರೆ, ಕುತ್ಕೋರಿ. ಏನನ್ಬಿ ಅಮ್ಮ, ರಾತ್ರಿ ಮಾತಾಡಿದ್ರೆ ನಡೀತಿತ್ತಿಲ್ಲ, ಲಘುನ ಬರ್ರಿ ಅಂತ ಹೇಳಿ ಕರೆಸಿದ್ರು. ಅಯ್ಯಯ್ಯ, ಏನು ಹೊಲ್ದಾಗ ಹಂಗೆ ಕಡೆದು ಕಟ್ಟಿ ಹಾಕುವಂಥ ಕೆಲಸ ಐತೆ ನೋಡ್ರಿ ನಿಮ್ದು. ಸಂಜೆ ತನಕ ಅಲ್ಲೇ ಇರಾಕ ಏನು ಕೆಲಸ ಇಲ್ಲ ಏನಿಲ್ಲ, ಹೋಗೋದು ಅಡ್ಡಾಡ್ಕೊಂತ ಹೋಗೋದು, ಅಲ್ಲಿ ಕುತ್ಕೊಳ್ಳೋದು ಬರೋದು ಅಷ್ಟೇ. ಅಲ್ಲ ಕುತ್ಕೋರಿ ಸುಮ್ಮನೆ ತಣ್ಣಗೆ, ಬರ್ತಾರೆ ಹೇಳ್ತಾರೆ ಏನು ಅನ್ನೋದು. ಈ ಮುದುಕಿ ನಮ್ಮ ಮರ್ಯಾದೆ ತೆಗಿಯಾಕಂತನ ಕುಂತು ಬಿಟ್ಟೈತಂತ ಅನಿಸ್ತೈತಿ ಇಲ್ಲಿ. ಯಮ್ಮ ನಾವೇನು ಹೊಲ್ದಾಗ ಹೋಗಿ ಮುಕೊಂಡು ಬರಂಗಿಲ್ಲ, ಕಸಾವನ್ನ ಸಣ್ಣಕ್ಕೆ ತೆಗಿಯಾಕ ಕುಂತೀವಿ. ಮಳಿ ಚಲೋ ಆಗ್ಬಿಟ್ಟೈತಲ್ಲ ಈಗ ಸಣ್ಣಕ್ಕೆ, ಮತ್ತು ಕಸ ಜಾಸ್ತಿ ಬೆಳಿಬಾರ್ದಂತಂದು ಗೊತ್ತನ್ಬೇ. ಏನು ನಾವಲ್ಲೇ ಹೊಲ್ದಾಗ ಮುಕೊಂಡು ಬರ್ತೀವನ ಅನ್ನಂಗೆ ಮಾತಾಡ್ತಿದ್ದೀಪ ನೀನು. ಗೊತ್ತಾಯ್ತು ತಗೋ, ನೀವು ಹೊಲ್ದಾಗ ಏನು ಮಾಡ್ತೀರಂತಂದು ಮೊದಲು ಕುತ್ಕೋರಿ ಸುಮ್ಮನೆ ತಣ್ಣಗೆ. ಯಮ್ಮ ಬೇ, ಅವ್ರಿಬ್ರಿಗೆ ಹೇಳಿ ಒಂದು ಸ್ವಲ್ಪ ಬಜಿನರ ಮಿರ್ಚಿನರ ಏನಾರು ಮಾಡಿಸ್ಬೇ. ಇವತ್ತು ಭಾಳ ದಿನ ಆಗ್ಬಿಟ್ಟೈತೆ ಬೇಯಮ್ಮ, ಎಣ್ಣೆ ಪದಾರ್ಥ ತಿಂದು ಮತ್ತು ಮೈಯಾಗ ಎಣ್ಣೆ ಕಡಿಮೆ ಆತಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಇವತ್ತು ಸ್ವಲ್ಪ ಮಿರ್ಚಿನರ ಕಾಂದ ಬಜ್ಜಿನರ ಒಂದು ಸ್ವಲ್ಪ ಚುಮ್ಮರಿ ಮಾಡಿಸ್ಬೇ. ಮೊದಲು ಅವ್ರು ಏನೋ ಮಾತಾಡೋದೈತೆ ಅಂದಾರಲ್ಲ, ಅದನ್ನು ಬಂದು ಮಾತಾಡಲಿ, ಅದೆಲ್ಲ ಮುಗಿದ ಮೇಲೆ ಹೇಳ್ತೀನಂತ, ಆಯ್ತಾ? ಯಪ್ಪ, ಈ ಮನ್ಯಾಗ ಒಂದು ಹಾಳಾಗ್ಲಿ, ತಣ್ಣಗೆ ಮುಖನಾಕೋ ಬಿಡಂಗಿಲ್ಲ. ಏನು ಕಾಡ್ತವನ ಅತ್ತಾಗ ಎಂಥ ಚಲೋ ನಿದ್ದೆ ಹತ್ತಾ ಕುಂತಿತ್ತು ನೋಡ, ಬಂದು ಎಲ್ಲ ಹಾಳು ಮಾಡಿಟ್ಬಿಟ್ರು. ಅದು ಏನು ಮಾತಾಡೋದಿರ್ತೈತೆ ಏನು ಅತ್ತಾಗ. ಲೇ, ನಿದ್ದೆ ಮಾಡೋದೇನು ಎಲ್ಲೂ ಓಡೋಗಂಗಿಲ್ಲ, ಬಾ ಕುತ್ಕೋ ಬಾ. ದಿನ ಒಂದಕ್ಕೂ ಬಿದ್ಕೊಳ್ಳೋದಿದ್ದೇ ಇರ್ತೈತೆ ನಿಂದು, ಕುತ್ಕೋ ಮೊದ್ಲು. ನಿನಗೇನು ಗೊತ್ತೈತಿ, ನಾ ಆರಾಮ್ ಮುಕ್ಕೋತಿದ್ದೆ ಎಂತ ಚಂದ, ಬಂದು ಹೇಳ್ಬಿಟ್ರು ಏನೋ ಮಾತಾಡ್ತೈತಿ ಹೊರಗಡೆ ನಡ್ರಿ ಅಂತಂದೆ. ದೊಡ್ಡದಾಗಿ ಏನು ಮೀಟಿಂಗ್ ಐತೆ ನಮ್ಮ ಮನ್ಯಾಗ, ಏನು ದೊಡ್ಡದು ಇಡೀ ರಾಜ್ಯದ ಪರಿಸ್ಥಿತಿನೇ ಏನು ಚೇಂಜ್ ಮಾಡಿಬಿಡ್ತಾರೆ ಏನು ಇವ್ರು ಅನ್ನಂಗೆ ಬಿಲ್ಡಪ್ ಇವ್ರದ್ದು. ಏನು ಮಾತಾಡೋದಿರ್ತೈತೆ ಏನು, ನಮ್ಮದು ಟೈಮ್ ಕೂಡ ಎಲ್ಲ ವೇಸ್ಟ್ ಮಾಡಿಟ್ಟು ಬಿಡ್ತಾರೆ. ಹೌದೌದು ಪಾಪ, ಫಾರಿನರ್ಸ್ ಜೊತೆ ನಿಂದು ಮೀಟಿಂಗ್ ಇರ್ತೈತಲ್ಲ, ಪಾಪ ಇವರೆಲ್ಲ ನಿಂದು ಟೈಮನ್ನು ವೇಸ್ಟ್ ಮಾಡಿಬಿಡ್ತಾರೆ ನೋಡು. ಪಾಪ ಏನೋ ಗಂಟೆಗೆ ಒಂದೊಂದು ನಿಮಿಷಕ್ಕೆ 1 ಲಕ್ಷ ದುಡಿತಿದ್ದಲ್ಲ ನೀನು, ಮತ್ತು 2 ನಿಮಿಷ ವೇಸ್ಟ್ ಆಗಿಬಿಟ್ರೆ ನಿನಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ, ಹೌದಿಲ್ಲ? ಯವ್ವ ಬೇ, ನೀನೇನು ನಂದು ಸ್ವಂತ ತಾಯಿ ಅದೇನೇ ಮಲ್ತಾಯಿ ಅದಿಬೇ ಯವ್ವ. ಹಂಗೆ ನೋಡಿದ್ರೆ ನನಗೆ ಏನಾರು ಅನ್ನದ್ರಾಗ ಇರ್ತಿದ್ದಲ್ಲ ನೀನು. ನನಗೂ ಅದ ಅನುಮಾನ ಅಲ್ಲಿ, ನೀ ನನ್ನ ಸ್ವಂತ ಮಗಳು ಹೌದಾ ಏನಲ್ಲ ಅಂತಂದು. ಏನು ಬಿ ನೀನು ಮಾತಾಡೋದು ಮಾತು, ನಿನ್ನ ಮಾತು ಯಾರು ಕೇಳಿದ್ರೆ ಏನಂತ ತಿಳ್ಕೊಬೇಕು? ಮತ್ತೆ ನೀ ಮಾತಾಡೋದು ಹೆಂಗಿರ್ತೈತೆ ನೋಡು, ಸುಮ್ಮನೆ ತಣ್ಣ ಕುತ್ಕೋ. ಏನೋ ಮಾತಾಡೋದಂತ ಅಂದಾರಿಲ್ಲ ಅವರು, ಸುಮ್ಮನೆ ತಣ್ಣ ಕುತ್ಕೋ. ವಟ ಹಚ್ಚಿಬಿಟ್ಲಂಗ ಕುತ್ಕೋ. ಈಗ ಬಂದ್ರೆ ಆರಾಮ್ ಕೈ ಎಲ್ಲ ಆಡ್ಸ್ಕೊಂತ ಏನೋ ಮಾತಾಡೋದೈತೆ ಅಂದ್ರಲ್ಲ, ಲಘುನ ಮಾತಾಡ್ರಿ, ನಾನು ಹೋಗಿ ಮಕ್ಕೋಬೇಕು, ನಂಗೆ ನಿದ್ದೆ ಬಂದೈತಿ. ಲೇ, ಎದಕ್ಕೆ ಕುದಿರ್ತಿದ್ದಿ ಹಂಗ? ಸುಮ್ಮನಿರು ಒಂದು ಸ್ವಲ್ಪ, ಅವ್ರೇನೋ ಮಾತಾಡೋದೈತೆ ಅಂತ ಕರ್ದಾರಿಲ್ಲ, ನೀ ಸುಮ್ಮನಿರು. ಲಕ್ಷ್ಮಿ ಸುಮ್ಮನೆ ಇರ್ತೀಯ ಏನ? ಇಲ್ಲ ನೀನು ತಗೋರಿ, ಸುಮ್ಮನೆ ಇರ್ತೀನಿ. ಲಲಿತವ ಸವಿತವ ಏನೋ ಮಾತಾಡೋದೈತೆ ಅಂದ್ರವಲ್ಲವ, ಮಾತಾಡ್ರಿ. ಅದು ಮಾವರ, ನಾವು ಮನ್ಯಾಗ ಕೆಲಸ ಮಾಡ್ತೀವಲ್ರಿ, ಕೆಲಸ ಇಡೀ ದಿನ ಕುಂತ್ಬಿಟ್ಟೈತ್ರಿ, ಅದು ಲಘುನ ಮುಗಿಯೋದು. ಅದಕ್ಕೋಸ್ಕರ ನಾವಿಬ್ಬರು ಮಾತಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದೀವ್ರಿ. ಏನು, ಮನೆ ಕೆಲಸನ ಬಿಟ್ಟು ಆರಾಮ್ ಇಡೀ ದಿನ ಮಕ್ಕೊಂಬಿಡೋಣಂತಂದನ ಅವರು? ನೀನಂತ ಅನ್ಕೊಂಡೇನೆ ಇಡೀ ದಿನ ಮಕ್ಕೊಳಕ ಕೆಲಸ ಬಗ್ಸಿ ಎಲ್ಲ ಬಿಟ್ಟು? ಯವ್ವ, ನಾ ಅವ್ರ ಜೊತೆ ಮಾತಾಡ್ಕೊಂಡ್ರೆ ನೀನು ಎದಕ್ಕೆ ನನಗೆ ಬೈತೀರಿ?
ಅವ್ರು ನಮ್ಮ ಜೊತೆ ಮಾತಾಡೋ ಮುಂದೆ ನೀನ್ ಎದಕ್ಕೆ ನಡಕ್ ಹೋಗ್ಕೊಂತಿದಿ? ಸುಮ್ಮನೆ ಬಾಯಿ ಮುಚ್ಚೊಂದು ಗಪ್ಪಿರು. ನೀವು ಹೇಳೋದು ಬರೋಬ್ಬರಿನೇ ಐತವ. ಯಾಕಂದ್ರೆ ಇಡೀ ದಿನ ಕೆಲಸ ಆಗ ಬಿಡ್ತೈತದ ಮನ್ಯಾಗ. ಅದಕ್ಕೆ ಏನು ಮಾಡ್ಬೇಕಂತ ಇದ್ದೀರವ ಈಗ ಹೇಳ್ರಿ. ಅದು ಅತ್ಯಾರ ಬೆಳಗ್ಗೆ ನಾವಂತೂ ಲಘುನ ಇದ್ದಿರ್ತೀವಿ. ನಾಷ್ಟ ಗಿಷ್ಟ ಎಲ್ಲನೂ ರೆಡಿನೇ ಇರ್ತೈತಿ. ಇವರು ಹೆಂಗೋ ಹೊಲದಾಗ ಲಘುನ ಹೋಗ್ತಾರ. ಎಲ್ಲರೂ ಉಳ್ಕಿದ್ರೆ ಹೊಲಕ್ಕೆ ಹೋಗೋರು ಲಘುನ ಹೋಗ್ತಾರ. ಮನೆಯಾಗಿರೋರು ಸ್ವಲ್ಪ ಲೇಟಾಗಿ ಎದ್ದಳೋದು, ಆರಾಮ್ 10 ಗಂಟೆಗೆ ನಾಷ್ಟಕ್ಕೆ ಬರೋದು, ಹಿಂಗೆಲ್ಲ ಮಾಡ್ತಾರಲ್ರಿ ಅತ್ಯಾರ. ಅದಕ್ಕೋಸ್ಕರ ನಮ್ಗೆ ಇಡೀ ದಿನ ಕೆಲಸ ಕುಂತ್ಬಿಟ್ಟೈತಿ. ಮನೆಯಾಗಿರೋರಂತ ಎದಕ್ಕೆ ಹೇಳ್ತಿದ್ದಿ? ನಾನು ನನ್ನ ಮಗಳು ಅಂತಂದು ಹೇಳ, ಇವರ ಇಬ್ಬರ ಅಲ್ಲ ಅಂತಂದು ಹೇಳ ನಮ್ಮ ಮೇಲೆನ. ಅದನ್ನ ಯಾಕೆ ಸುತ್ತಿ ಬಳಸಿ ಬರ್ತಿದ್ದಿ? ನೀನೇ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೋತಿದ್ದಿ? ಸುಮ್ಮನೆ ಬಾಯಿ ಮುಚ್ಚಿ ಒಂದು ಗಪ್ಪಿಗಿರ್ತೀನಿ ಏನಿಲ್ಲ ನೀನು. ಈ ಮನ್ಯಾಗ ನಮ್ಮ ಮಾತಾಡೋದು ತಪ್ಪಾಗ್ಬಿಟ್ಟೈತಿ. ಏನಾರ ಯಾಕೆ ಮಾಡ್ಕೊಂಡು ಹಾಳಾಗೋಗ್ಬಿಡತ್ತ. ಅದು ಮಾವರ, ನಾವು 9 ಗಂಟೆ ಅನ್ನಷ್ಟಿಗೆ ಮನೆಯಲ್ಲಿ ನಾಷ್ಟ ಎಲ್ಲ ಮುಗಿದ್ರೆ ಲಾಸ್ಟ್ 9:15 ಇಲ್ಲಪ್ಪ ಅಂದ್ರೆ 9:30 ಒಳಗಡೆ ಮನ್ಯಾಗ ಎಲ್ಲರೂ ನಾಷ್ಟ ಮಾಡಿ ಮುಗಿಸ್ಬಿಡ್ಬೇಕ್ರಿ. ಅಂದ್ರೆ ನಾವು ನಾಷ್ಟ ಆದಮೇಲೆ ಮತ್ತು ಅವೆಲ್ಲ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಟು ನೆಕ್ಸ್ಟ್ ಅಡುಗೆ ಮಾಡಿ ಇಟ್ಟುಬಿಡ್ತೀವಿ ರೀ. ಮಧ್ಯಾಹ್ನನೂ ಅಷ್ಟೇ 2 ಗಂಟೆ ಒಳಗಡೆ ಊಟ ಮುಗಿದು ಬಿಡ್ಬೇಕ್ರಿ ಎಲ್ಲಾರ್ದು. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ 6 ಗಂಟೆಯಿಂದ 7 ಗಂಟೆ ತನಕ. ನೈಟ್ ಊಟ 9 ಗಂಟೆ ಒಳಗಡೆ ಮುಗಿದು ಬಿಡ್ಬೇಕ್ರಿ. ಏನೋ ಒಂದು 9:05 9:10 ಆದ್ರೆ ನಡಿತೈತ್ರಿ. ಅದಕ್ಕೂ ಮೇಲೆ ಏನಾದರೂ ಲೇಟಾಗಿ ಬಂದ್ರೆ ಊಟಕ್ಕೆ ಅಥವಾ ನಾಷ್ಟಕ್ಕೆ ನೀವು ಹೇಳೋದು ಬರೋಬ್ಬರಿನೇ ಐತವ. ಯಾಕಂದ್ರೆ ಪಾಪ ನೀವು ಒಂದು ಮುಂಜಾನೆಯಿಂದ ಸಂಜೆ ತನಕ ರಾತ್ರಿ ತನಕ ಅಡುಗೆ ಮನೆಯಾಗ ನಿಂತ್ಕೊಂಡಿರ್ತೀರವ. ತಾಸಿಗೊಬ್ಬೊಬ್ರು, ನಿಮಿಷಕ್ಕೊಬ್ಬೊಬ್ರು. ಈಗ ಒಬ್ಬರು ಬಂದ್ರೆ ಇನ್ನೊಂದು ತಾಸಿಗೆ ಇನ್ನೊಬ್ರು ಬರ್ತಾರೆ. ಅತ್ತಾಗ ನಿಮ್ದು ಅಡುಗೆನೂ ಆಗಂಗಿಲ್ಲ, ಕೆಲಸನೂ ಆಗಂಗಿಲ್ಲ. ನೀವು ಹೇಳೋದು ಬರೋಬ್ಬರಿನೇ ಐತಿ. ಅದು ಅಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲರಿಗೂ 9 ಗಂಟೆ ಒಳಗಡೆ ನಾಷ್ಟ, ಮಧ್ಯಾಹ್ನ 2 ಗಂಟೆ ಒಳಗಡೆ ಊಟ, 6:30 7 ಗಂಟೆ ಒಳಗಡೆ ಸ್ನ್ಯಾಕ್ಸ್, ಚಹಾ ಕುಡಿಯೋದು, ರಾತ್ರಿ 9 ಗಂಟೆ ಒಳಗಡೆ ಊಟ. ಇದೆಲ್ಲ ಕರೆಕ್ಟ್ ಐತವ. ಆರೋಗ್ಯಕ್ಕೆ ಕೂಡ ಒಳ್ಳೇದಾಗುತ್ತೆ ಎಲ್ರಿಗೂ. ಹೌದಿಲ್ರಿ ಅಮ್ಮರ? ಅದಕ್ಕೆ ರೀ ನಾವು ಈ ಪ್ಲ್ಯಾನ್ ಮಾಡಿದೆ. ಈ ಪ್ಲ್ಯಾನ್ ಮಾಡೋದ್ರಿಂದ ಎಲ್ಲರದು ಊಟನೂ ಟೈಮಿಗೆ ಆಗುತ್ತೆ. ಆಮೇಲೆ ನಮ್ಮದು ಕೆಲಸನೂ ಲಘುನ ಮುಗಿದು ಬಿಡ್ತೈತೆ ರೀ. ನಮಗೂ ಇಡೀ ದಿನ ಹಿಡಿಯಂಗಿಲ್ಲ ಕೆಲಸ. ಆಮೇಲೆ ಬೇಸರನೂ ಅನ್ಸಂಗಿಲ್ಲ ರೀ. ಅಲ್ಲ ಅದೇನ ಅಂದಿಲ್ಲ, ಅಕಸ್ಮಾತ್ ಒಂದು ವೇಳೆ ಏನಾರು ಲೇಟಾಗಿ ಬಂದ್ರೆ ಏನೋ ಯಾವಾಗಾದ್ರೂ ಒಂದು ಸಲ ಏನೋ ಅಂತಂದ್ರೆ ನಡಿತೈತ್ರಿ ಆ ಥರ. ದಿನ ಬೇಕಂತ ಏನಾರು ಲೇಟಾಗಿ ಬಂದ್ರೆ ಅವರ ಹಾಕೊಂಡು ತಿಂದು ಅವ್ರ ತಾಟನ ಅವರ ತೊಳೆದಿಡ್ಬೇಕ್ರಿ ಮನ್ಯಾಗ. ಇದನ್ನೇನು ಮನಿ ಅನ್ಕೊಂಡಿರ ಏನು ಹಾಸ್ಟೆಲ್ ಅಂತ ಅನ್ಕೊಂಡಿರ ನೀವು? ನೋಡ್ರಿ ಅತ್ತಾರ, ನೀವು ಏನಾರ ಅನ್ಕೋರಿ, ಮನ್ಯಾಗ ಕೆಲಸ ಮಾಡೋರು ನಾವು ಹೇಳ್ದಂಗೆ ನೀವು ಕೇಳ್ರಿ ಅಂತ ಹೇಳಾಕುಂತೈತಿ. ನಾವು ಹೇಳ್ದಂಗೆ ಕೇಳ್ರಿ ಅಂತ ಏನು ಹೇಳಾಕುಂತಿಲ್ಲ. ನಮಗೂ ಬೇರೆ ಕೆಲಸ ಏನಾರು ಇರ್ತಾವಲ್ರಿ ಅತ್ತಾರ. ಬರೀ ಇಡೀ ದಿನ ಅಡುಗೆ ಮಾಡ್ಕೊಂಡು ಕುತ್ಕೋ, ಬಾಂಡೆ ತಿಕ್ಕೊಂಡು ಕುತ್ಕೊ ಅಂತಂದ್ರೆ ನಮಗೆ ಆಗಂಗಿಲ್ಲ ರೀ ಅತ್ತಾರ. ಅದಕ್ಕೋಸ್ಕರ ಹೇಳಾಕುಂತೈತಿ. ಈ ಟೈಮ್ನಾಗ ಬಂದ್ರೆ ನಾವು ಊಟ ಹಾಕ್ಕೊಡ್ತೀವಿ, ಎಲ್ಲ ಇದ್ದಲ್ಲಿಗೆ ಕೊಡ್ತೀವಿ, ಎಲ್ಲ ತಿಕ್ಕೋದು ತೊಳೆಯೋದೆಲ್ಲ ನಾವು ನೋಡ್ಕೋತೀವಿ. ನಾವು ಹೇಳಿದ ಟೈಮನ್ನು ಮೀರಿ ಏನಾರು ಬಂದ್ರೆ ಅವರ ಊಟ ಹಾಕೊಂಡು ತಿನ್ಬೇಕು, ಅವ್ರ ತಾಟನ್ನು ಅವರ ಕ್ಲೀನ್ ಮಾಡಿಡ್ಬೇಕು. ಅಕಸ್ಮಾತ್ ಕಿಚನಾಗ ಏನಾರು ಹರಿವಿದ್ರೆ ಅದನ್ನು ಅವರ ಕ್ಲೀನ್ ಮಾಡಬೇಕು. ನೀವು ಹೇಳೋದು ಸರಿನೇ ಐತಿ. ನಿಮಗೂ ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಟೈಮ್ ಸಿಗ್ತೈತಿ. ಲಲಿತಾಗೂ ಒಂದು ಸ್ವಲ್ಪ ಬಟ್ಟೆ ಗಿಟ್ಟಿ ಹೊಲಿಯೋಕೆ ಟೈಮ್ ಸಿಗ್ತೈತಿ. ನೀವು ಹೇಳೋದು ಕರೆಕ್ಟ್ ಐತೆ. ಆಯ್ತು ತಗೋರಿ, ನೀವು ಹೇಳಿದ ಟೈಮ್ಗೆ ನಾವಂತೂ ಬೆಳಗ್ಗೆ ನಾಷ್ಟ ಅಂತೂ 8 ಗಂಟೆ ಒಳಗಡೆ ಮಾಡ್ಬಿಡ್ತೀವಿ. ಮಧ್ಯಾಹ್ನ ಊಟ ಒಂದೊಂದು ಸಲ ಮನೆಗೆ ಬರ್ತೀವಿ, ಇಲ್ಲಾಂದ್ರೆ ಅಲ್ಲೇ ಹೊಲದಾಗ ಊಟ ಮಾಡ್ತೀವಿ. ಇನ್ನು ರಾತ್ರಿ ಊಟ ಅಂತೂ ನೀವು ಯಾವಾಗ ಅಡುಗೆ ಆದ ತಕ್ಷಣ ಕರಿತೀರಿ ಅವಾಗ ಬಂದುಬಿಡ್ತೀವಿ ನಾವಂತೂ. ಯಾಕಂದ್ರೆ 6 ಗಂಟೆ 6:30 ಒಳಗಡೆ 6:30 7 ಗಂಟೆ ಒಳಗಡೆ ನಾವು ಮನೆಯಾಗಿದ್ದೇ ಬಿಡ್ತೀವಲ್ಲ, ನಡೀತೈತೆ ನಮಗಂತೂ. ಇದರಿಂದ ಏನೂ ತೊಂದರೆ ಇಲ್ಲ. ನಮಗೂ ಅಷ್ಟವ, ನನಗೂ ಇದರಿಂದ ಏನೂ ತೊಂದರೆ ಇಲ್ಲ. ನಿಜ ಹೇಳ್ಬೇಕಂದ್ರೆ ಈ ಥರ ಪ್ಲ್ಯಾನ್ ಮಾಡೋದ್ರಿಂದ ಚಲೋ ಆಯ್ತು. ಎಲ್ಲರೂ ಕರೆಕ್ಟ್ ಒಮ್ಮಿಗೆ ಊಟಕ್ಕೆ ಬಂದು ಕುತ್ಕೊಂಡು ಊಟ ಗೀಟ ಮಾಡಿ ಹೋಗ್ಬಿಡ್ತಾರೆ. ನಿಮಗೂ ಅಷ್ಟೇ. ಮತ್ತು ಆಮೇಲೆ ಇನ್ನೊಬ್ರು ಬಂದು ಇನ್ನೊಬ್ರಿಗೆ ಹಾಕೊಡೋದು ಅದೆಲ್ಲ ತಲೆನೋವು ತಗ್ಬಿಡ್ತೈತಿ. ಕರೆಕ್ಟ್ ಅಡುಗೆ ಆದ ತಕ್ಷಣ ನೈಟ್ 8 ಗಂಟೆನಷ್ಟು ಅಡುಗೆ ಮುಗಿಸ್ಬಿಟ್ರವ, ಕರೆದು ಬಿಡ್ರಿ 8:15 ಹಂಗೆ ಬಡ ಎಲ್ಲರಿಗೂ ಊಟ ಮುಗಿಯಷ್ಟಿಗೆ 9 ಗಂಟೆ ಬಿಡ್ತೈತಿ. ಆಮೇಲೆ ಆರಾಮ್ ಹೋಗಿ ನೀವು ಮಕ್ಕೋಬೋದು. ಹೌದಿಲ್ರಿ? ಹ್ಞೂ ರೀ ಮಾವರ, ಥ್ಯಾಂಕ್ಸ್ ರೀ ಮಾವರ. ಎಲ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೋ ಏನಿಲ್ಲ ಅಂತ ಅಂದ್ಕೊಂಡಿದ್ವಿ ಈ ಪ್ಲ್ಯಾನ್. ಚಲೋ ಐತವ, ಪ್ಲ್ಯಾನ್ ಮಾತ್ರ ಮಸ್ತ್ ಐತಿ. ನಾನಂತೂ ಮನೆಯಾಗ ಇರ್ತೀನಿ, ನನಗಂತಿದ್ದು ಯಾವುದು ಪರಕ ಬೀಳಂಗಿಲ್ಲ. ಯಾಕಂದ್ರೆ ನೀವು ಅಡುಗೆ ಬಿಸಿ ಆದ ತಕ್ಷಣ ಕರೆದ ಬಿಡ್ತೀರಿ, ನಾನಂತೂ ಊಟ ಮಾಡಿ ಕುತ್ಕೊಂಡೇ ಬಿಡ್ತೀನಿ. ನಮ್ಗೆ ಯಾರಿಗೂ ಇದ್ರಾಗ ಏನೂ ತೊಂದರೆ ಇಲ್ಲ. ನೀವು ಹೇಳ್ದಂಗೆ ಅಡುಗೆ ಪಟಾಫಟ್ ಮಾಡಿಟ್ಬಿಡ್ರಿ ನೀವು. ಆಮೇಲೆ ಬೆಳಿಗ್ಗೆ ನಾಷ್ಟ ಮಾಡೋ ಮುಂದೆ ಅಡುಗೆನೇ 2 ಹೊತ್ತಿಂದಾಗ ಮಾಡಿಬಿಡ್ರಿ. ಏನೋ ಬೇಕಂದ್ರೆ ಬಿಸಿ ರೊಟ್ಟಿ, ಬಿಸಿ ಚಪಾತಿ ಅದಷ್ಟು ಮಾಡೋಕೆ ಅಡುಗೆ ಮನೆಗೆ ಹೋಗ್ರಿ. 3 ಹೊತ್ತು 4 ಹೊತ್ತು ಮಾಡ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡ್ರಿ ಒಟ್ಟು. ಏನು? ಸರಿ ರೀ ಅತ್ತೀರ. ಹೌದು, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರಲ್ಲ, ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ 2ಕ್ಕೆ ಏನು ಆರಾಮ್ ಹೋಗಿ ಮಕ್ಕೋಬೇಕಂತ ಮಾಡಿರ, ಏನು ಊರಿಗೆ ತಿರ್ಗಾಕ್ಕೆ ಹೋಗ್ಬೇಕಂತ ಮಾಡಿರ? ಮಾವರ, ಇಷ್ಟ ರೀ ನಾವು ಮಾತಾಡ್ಬೇಕಂತ ಇದ್ದಿದ್ದು. ನೀವು ಆರಾಮಾಗಿ ಹೋಗಿ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡೋಗ್ರಿ. ಸಂಜೆ ಮುಂದೆ ಚಾ ಮತ್ತು ಏನಾರು ಮಾಡ್ತೈತಿ. ಸಂಜೆಗಾದ್ರೆ ಒಂದು ಸ್ವಲ್ಪ ಮಿರ್ಚಿ ಬಜ್ಜಿ ಚುಮ್ಮರಿ ಮಾಡಿರಲಿ. ಇವತ್ತೊಂದು ದಿನ, ನಾಳೆಯಿಂದ ಬೇಕಾದ್ರೆ ಏನೂ ಕೇಳಂಗಿಲ್ಲ. ಅತಿಯಮ್ಮ ಪ್ಲೀಸ್ ರೀ, ನಿಮ್ಮ ಕೈಯಿಂದ ಚುಮ್ಮರಿ ಮಿರ್ಚಿ ಬಜ್ಜಿ ತಿಂದು ಭಾಳ ದಿನ ಆಗೈತಿ. ಆಯ್ತು ತಗೋಪ್ಪ, ಮಾಡ್ತೀನಂತ. ಅದ್ರಾಗ ಏನೈತಿ, ಇವತ್ತು ಹೆಂಗೋ ಎಲ್ಲರೂ ಲಘುನ ಮನೆಗೆ ಬಂದಿರಲ್ಲ, ಸಂಜೆಗೆ ಮಾಡ್ತೀನಂತ ತಗೋರಿ. ಸರಿ ಅತ್ತಿಯಮ್ಮ. ನನ್ನ ಪ್ರಶ್ನೆಗೆ ಉತ್ತರನ ಕೊಡಲಿಲ್ಲಲ್ಲ ನೀನು.
ಅತ್ತೆರ ನಿಮಗಾಗಬೇಕಾಗಿರೋದೇನು ಮನೇನ ಕೆಲಸ ಆಗಬೇಕು, ಆಮೇಲೆ ಎಲ್ಲರಿಗೂ ಅಡುಗೆ ಟೈಮಿಗೆ ಬರಬೇಕು ಊಟಕ್ಕೆ, ಹೌದಿಲ್ರಿ? ಅಷ್ಟ ತಾನ. ನಾವಂತೂ ಮನೇನ ಕೆಲಸ ಎಲ್ಲ ಮುಗಿಸ್ತೀವಿ, ಅಡುಗೆ ಕೆಲಸನೂ ಎಲ್ಲನೂ ಮುಗಿಸ್ತೀವಿ. ಅದಾದ್ಮೇಲೆ ನಾವು ಏನು ಬೇಕಾದರೂ ಮಾಡ್ತೀವಿ ರೀ ಅತ್ತೆರ. ನಿಮ್ಗೆ ಅದೆಲ್ಲ ಎದಕ್ಕೆ ಸುಮ್ಮನೆ ಅಷ್ಟೆಲ್ಲ ಸುಮ್ಮನೆ ನೀವು ಯಾವುದಕ್ಕೆ ತಲೆ ಕೆಡ್ಸ್ಕೊಂತು ನಿಮ್ಮ ಆರೋಗ್ಯನ ನೀವು ಎದಕ್ಕೆ ಹಾಳು ಮಾಡ್ಕೋತೀರಿ? ಅದೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಏನಾರು ಮಾಡ್ತೀವಂತವ್ರಿ. ಸರಿನಾ ಅಂತೀರ? ಮಾವರ ನೀವು ರೆಸ್ಟ್ ಮಾಡೋಗ್ರಿ. ಅಮ್ಮರ ನಿಮ್ಗೆ ನೀರೇನಾರು ಬೇಕನ್ರಿ ಕುಡಿಯಾಕ? ಬೇಡವ ಬೇಡ, ಸದ್ಯಕ್ಕೇನು ಬೇಡ. ನಡಿ ಲಲಿತಾ. ನೋಡಿದೇನು ಬೇವ? ನೋಡಿದೇನ ಹೆಂಗೆ ಮಾತಾಡಿದ್ರಿ? ನೋಡಿದೇನ? ನಾ ಕೇಳಿದ ಪ್ರಶ್ನೆಗೆ ನಂಗೆ ಉತ್ತರನ ಕೊಡಲಿಲ್ಲ. ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡೋದ್ರು ನೋಡು. ನೋಡ್ಬೇ ನೀವನ ನೋಡ್ರಿ ನೀವು. ನಾನೇನಾರ ಕೇಳ್ತೀನಿ, ಏನಾರ ಮಾತಾಡ್ತೀನಿ ಅಂದ್ರೆ ಸಾಕು, ಎಲ್ಲರೂ ಅಲ್ಲಿಂದ ಓಡಕ್ಕೆ ಹೋಗ್ಬಿಡ್ತಾರೆ. ಎಲ್ಲ ನನ್ನ ಕರ್ಮ. ಎಲ್ಲ ಲಗು ಲಗುನ ಕೆಲಸ ಮುಗಿಸಿಟ್ಟು ಆರಾಮ್ ಇಡೀ ದಿನ ಕಾಲು ಚಚ್ಕೊಂಡು ಮಕ್ಕೊಂಬಿಡೋಣ ಅಂತ ಅನ್ಕೊಂಡ. ಅದು ಹೆಂಗೆ ಇವ್ರು ಮಕ್ಕೋತಾರ ನಾನು ನೋಡಬಿಡ್ತೀನಿ.